ನಾಟಿ ಹಸುದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ನಿಮ್ಮ ದೇಹನ ವೀಕ್ ಮಾಡಲ್ಲ. ಈವನ್ ನಿಮ್ಮ ಡೈಜೆಷನ್ ವೀಕ್ ಇದ್ದಾಗ ಅದನ್ನು ನಾಟಿ ಹಸುದು ತಗೋಬಾರ್ದು. ಇಲ್ಲ ಡೈಜೆಷನ್ ಪರವಾಗಿಲ್ಲ, ಇಟ್ಟು ಸ್ವಲ್ಪ ಪರವಾಗಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಯಾವುದೇ ಕಾರಣಕ್ಕೂ ಫಾರಮ್ ಎಮ್ಮೆ, ಫಾರಮ್ ಹಸುದು ಎಲ್ಲ ಡೈರಿ ಪ್ರಾಡಕ್ಟ್ ಸ್ಟಾಪ್ ಮಾಡಿ. ಆಟೋಮೆಟಿಕ್ಕಾಗಿ ಅದ್ಭುತವಾಗಿ ವಾಸಿ ಆಗ್ತೀರ ನೀವು. ನೋಡಿ. ಎರಡನೇದು, ಪ್ರೋಸೆಸ್ಡ್ ಫುಡ್ ಬೇಡ. ಅದು ಸಕ್ಕರೆ ಆಗಿರ್ಬೋದು, ಮೈದಾ ಆಗಿರ್ಬೋದು, ಪ್ಯಾಕೆಟ್ ಫುಡ್ ಏನೇ ಆಗಿರ್ಬೋದು, ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ನಿಮ್ಮ ಡೈಜೆಷನ್ ಎಷ್ಟು ಸುಧಾರಿಸುತ್ತೋ ಯೂರಿನ್ ಔಟ್ಪುಟ್ಟು, ಮೋಷನ್ ಔಟ್ಪುಟ್ಟು, ಕಿಡ್ನಿ ಸ್ಟ್ರೆಂತನ್ ಎಲ್ಲ ಸರಿ ಹೋಗುತ್ತೆ. ಅದ್ರ ಜೊತೆಗೆ ನೀವು ಈ ಬ್ಲ್ಯಾಕ್ ಕಲರು ಕಿಡ್ನಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಿಡ್ನಿ ಅಂದರೆ ಏನು? ನಮ್ಮ ದೇಹಕ್ಕೆ ನೀರನ್ನು ಕೊಡುತ್ತಲ್ವ. ಅದೇ ಥರ ಒಂದು ಮರ ಇರುತ್ತೆ. ಮರಕ್ಕೆ ನೀರು ಕೊಡೋರು ಯಾರು? ಬೇರು. ಬೇರೆ ಎಲ್ಲಿರುತ್ತೆ? ಮೇಲಿರುತ್ತೆ. ಎಲ್ಲಾದರೂ ಎಲ್ಲಿರುತ್ತೆ? ಭೂಮಿ ಒಳಗಡೆ ಉದುಗಿರುತ್ತೆ, ಕತ್ಲಲ್ಲಿರುತ್ತೆ. ಬೇರಿಗೂ ಕಿಡ್ನಿಗೂ ಒಂದೇ ಎನರ್ಜಿ ಬೇಕಿರೋದು, ಕತ್ಲು, ಡಾರ್ಕ್ನೆಸ್, ತಾಮಸಿಕ. ಸೊ ಇದು ಬಾಡಿ ರಿಫ್ಲೆಕ್ಸ್ ಅಲ್ವಾ. ಇದು ದೇಹದ ಫ್ರಂಟ್ ಸೈಡ್, ಇವೆರಡು ಕಾಲು, ಇವೆರಡು ಕೈ. ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ನೀವು ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ. ಈ ಕಿಡ್ನಿ ರಿಫ್ಲೆಕ್ಸಿಗೆ ನೀವು ಬ್ಲ್ಯಾಕ್ ಕಲರ್ ಹಚ್ಚಿ. ನೀವು ಬ್ಲ್ಯಾಕ್ ಕಲರ್ ಹಚ್ಚಿದಾಗ ಏನಾಗುತ್ತೆ ಅಂದರೆ ಬೇರಿಗೆ ಮೇಲಿನ ಮಣ್ಣು ತೆಗೆದುಬಿಡು ಹೋಗುತ್ತೆ ಅದು. ನಾವು ಕಿಡ್ನಿಗೂ ಹಂಗೆ ಮಾಡಿರೋದು. ಡೀಪ್ ರೆಸ್ಟ್ ಇಲ್ಲ. ಎಲ್ಲರಿಗೂ ಟೆನ್ಷನ್ನು, ಎಲ್ಲರಿಗೂ ಸ್ಟ್ರೆಸ್, ಎಲ್ಲರಿಗೂ EMI ಲೋನ್ಗಳು, ಅದು ಇದು, ಪಕ್ಕದವ್ರು ನೋಡಿ ಆ್ಯಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಇದೆ. ನಾವು ರೆಸ್ಟ್ ಮಾಡ್ತಾ ಇಲ್ಲ ಬಾಡಿನ. ಎಲ್ಲರೂ ರೆಸ್ಟ್ ಅಂದರೆ ಸುಮ್ಮನೆ ಕೂತ್ಕೊಂಡು ಇಲ್ಲ. ನೀವು ಎಷ್ಟೇ ದಿನಕ್ಕೆ 24 ಗಂಟೆ ಕೆಲಸ ಮಾಡಿ, ಬಟ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡಬೇಕು. ಬರೋದು ಬರಲಿ, ಹೋಗೋದು ಹೋಗಲಿ ಅಂದಾಗ ನಿಮ್ಮ ಕಿಡ್ನಿ ಹ್ಯಾಪಿಯಾಗಿರುತ್ತೆ. ಇಷ್ಟೇ ಬರಬೇಕು, ಇಷ್ಟೇ ಹೋಗ್ಬೇಕಂದ ಕಿಡ್ನಿ ಮೇಲೆ ಒತ್ತಡ ಲೋಡ್ ಆಗುತ್ತೆ. ಸೊ ಯಾವಾಗ ನೀವು ಬ್ಲ್ಯಾಕ್ ಕಲರ್ ಹಾಕ್ತಿರೋ ಕಿಡ್ನಿ ಇಟ್ ಗೋಸ್ ಟು ದಿ ಶೂನ್ಯ. ಯಾವಾಗ ಮೂತ್ರಪಿಂಡಗಳು ಶೂನ್ಯಕ್ಕೆ ಹೋಗ್ತಿರೋ ನಿಮ್ಮ ಹಾವ ಭಾವ ಎಲ್ಲ ಹೇಗಿರುತ್ತೆ ಗೊತ್ತಾ? ವಿಸ್ಡಮ್. ಕಿಡ್ನಿಗೆ ಚೈನೀಸ್ ಮೆಡಿಸಿನಲ್ಲಿ ವಿಸ್ಡಮ್ ಅಂತ ಕರೀತಾರೆ. ಅಂದರೆ ನಿಮ್ಮ ವಿಸ್ಡಮನ್ನು ಕೊಡುತ್ತದೆ. ಓಕೆ. ಯಾವಾಗ ನೀವು ಬುದ್ಧಿವಂತಿಕೆ ಇರುತ್ತೋ ಯಾವುದನ್ನು ಇಟ್ಕೊಳಲ್ಲ. ಬರೋದು ಬರುತ್ತೆ, ಹೋಗೋದು ಹೋಗುತ್ತೆ, ರಿಲ್ಯಾಕ್ಸ್. ಯಾವಾಗ ನೀವು ಆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮುಂದಕ್ಕೆ ಹೋದಾಗ ಕಿಡ್ನಿ ಮೇಲೆ ಲೋಡ್ ಕಡಿಮೆ ಆಗ್ತಾ ಬರುತ್ತೆ, ಅದು ರಿಜ್ಯುನೇಟ್ ಆಗ್ತಾ ಬರುತ್ತೆ. ಅದೆಲ್ಲ ನಾವಾಗಿ ಮಾಡ್ಕೋಬೇಕಾ? ಮಾಡ್ಕೊಂಡ್ರೂ ಒಳ್ಳೆಯದು. ಇಲ್ಲ ಬ್ಲ್ಯಾಕ್ ಕಲರ್ ಹಚ್ಚಿದ್ರೆ ನಿಮ್ಮ ಮನಸ್ಥಿತಿ ಚೇಂಜ್ ಆಗ್ತಾ ಬರುತ್ತೆ. ಸೊ ಹೀಗಾಗಿ ಆಹಾರ, ಕಲರ್ ಥೆರಪಿ ಮತ್ತು ಅಕ್ಯುಪ್ರೆಷರ್ ಪ್ರೆಸ್ ಮಾಡೋದು, ಇದೆಲ್ಲದನ್ನು ಮಾಡ್ತಾ ಬಂದರೆ ಕ್ರಿಯಾಟಿನೈನ್ ಆಗಿರ್ಬೋದು, ಯೂರಿಕ್ ಆ್ಯಸಿಡ್ ಆಗಿರ್ಬೋದು, ಪ್ರೋಟೀನ್ ಯೂರಿನೇಷನ್ ಆಗಿರ್ಬೋದು, ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಓಕೆ. ಈಗಷ್ಟೇ ಯುವ ಪೀಳಿಗೆಗೆ ಅವ್ರಿಗೋಸ್ಕರನೇ ಕೇಳ್ತಾರೆ ಕಲರು. ಸುಮಾರು ಜನ ಇನ್ಫೆರ್ಟಿಲಿಟಿ ಅಂತ ಬರ್ತಾ ಇದ್ದಾರೆ. ಸೊ ಆ ಬರ್ತಾ 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 ಹೇಗಾಗ್ತಾ ಇದೆ ಅಂತಂದರೆ 24-25 ಏಜ್ ಇರುತ್ತೆ, ಬಟ್ ಮಕ್ಕಳಾಗಲ್ಲ. ಸೊ ನನಗೆ ಎಗ್ ಮೊಟಾಲಿಟಿ ಕಡಿಮೆ ಇದೆ ಅಂತ ಬರ್ತಿದ್ದಾರೆ. ಇದಕ್ಕೆ ನೀವೇನು ಸೊಲ್ಯೂಷನ್ ಕೊಡ್ತೀರಾ ಸರ್? ಸಿಂಪಲ್. ಒಕ್ಕಳ ಕೆಳಗಡೆ ಎಲ್ಲರನ್ನೂ ಕಂಟ್ರೋಲ್ ಮಾಡೋದು ಕಿಡ್ನಿನೇ. ಕಿಡ್ನಿ ಎಲ್ಲಿರುತ್ತೆ? ದೇಹದ ಕೆಳಭಾಗದಲ್ಲಿ ಇರುತ್ತೆ. ಅದು ವೈಟಲ್ ಆರ್ಗನ್. ಇವೆಲ್ಲ ರೀಪ್ರೊಡಕ್ಟಿವ್ ಆರ್ಗನ್ಸ್. ನಿಮಗೆ ಫಿಮೇಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಟೆಸ್ಟಿಕಲ್ಸು, ಓವರೀಸು, ಯುಟೆರಸ್ಸು, ಅವೆಲ್ಲವುದು ರೀಪ್ರೊಡಕ್ಟಿವ್ ಆರ್ಗನ್ಸ್. ಅದೆಲ್ಲದನ್ನೇ ರಿಮೂವ್ ಮಾಡಿದ್ರೆ ಮನುಷ್ಯ ಆರಾಮಾಗಿ ಆಯಾಗಿ ಬದುಕ್ತಾನೆ. ಬಟ್ ಅದನ್ನು ಕಂಟ್ರೋಲ್ ಮಾಡೋ ವೈಟಲ್ ಆರ್ಗನ್ ಬಂದ್ಬಿಟ್ಟು ಕಿಡ್ನಿ ಮತ್ತು ಯುರಿನರಿ ಬ್ಲಾಡರ್. ಸೊ ಆ ಮೆರಿಡಿಯನ್ನು ಸ್ಟ್ರೆಂಥನ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮಗೆ ಫರ್ಟಿಲಿಟಿ ಬರುತ್ತೆ. ನೀವು ಇದನ್ನು ಸೈನ್ಸ್ ಓದಿ ಕಲಿಬೇಕಂತೇನಿಲ್ಲ, ನೇಚರ್ ನೋಡಿ ಕಲಿತೀರ. ಒಂದು ಗಿಡ ಇರುತ್ತೆ, ಆ ಬೇರಿನ ಬಗ್ದು ಬಿಡಿ, ಗಿಡ ಎಲ್ಲ ಸತ್ತೋಗ್ಬಿಡ್ತೈತೆ. ಬೇರಿದ್ರೆ ಗಿಡ ಅಲ್ವಾ? ಇವಾಗ ಅದೇ ಗಿಡದಲ್ಲಿ ಹೋಗ್ಬಿಟ್ಟು ಒಂದು 4 ಹಣ್ಣು ಕಿತ್ತಿ, 4 ಹೂವು ಕಿತ್ತಿ, ಎಲೆ ಕಿತ್ತಿ, ಮತ್ತೆ ಬರುತ್ತಾ? ಆ ಎಲೆನ ಮತ್ತೆ ಚಿಗುರಿಸಿರೋರು ಯಾರು? ಬೇರು. ಸೊ ಆ ಬೇರೆ ನಿಮ್ಮ ಮೂತ್ರಪಿಂಡಗಳು. ಇವತ್ತು ನಾವೇನು ಮಾಡ್ತಾ ಇದೀವಿ ಅಂದರೆ ಎಲೆ ಉದುರೋಯ್ತು, ಹಣ್ಣಿಲ್ಲ, ಕಾಯಿಲ್ಲ, ಅದಲ್ಲ ಟ್ರೀಟ್ಮೆಂಟ್ ಮಾಡಬೇಕಾಗಿರೋದು ಬೇರಿಗೆ. ಆ ಬೇರು ಅನ್ನೋದೇ ಮೂಲಾಧಾರ ಅಂತ ಅದನ್ನೇ ಕರೆಯೋದು. ಕಿಡ್ನಿ ಎನರ್ಜಿ. ಚೈನೀಸ್ ಫಿಲಾಸಫಿನಲ್ಲಿ ಇದನ್ನು ಕಿಡ್ನಿ ಎಸೆನ್ಸ್, ಜಿಂಗ್ ಅಂತ ಕರೀತಾರೆ. ಈ ಒಂದು ಎನರ್ಜಿ ಇಂಪ್ರೂವ್ ಆಗಬೇಕು ಅಂದರೆ ನಾನು ಹೇಳ್ದಲ್ವಾ, ವಿತೌಟ್ ಎಕ್ಸ್ಪೆಕ್ಟೇಷನ್ ಲೈಫ್ ಲೀಡ್ ಮಾಡಬೇಕು. ಪ್ಲಸ್
ಒಳ್ಳೆ ರೆಸ್ಟ್ ತೊಗೋಬೇಕು. ಇವಾಗ ಮಲಗೋದು ಯಾವಾಗ ಅಂದ್ರೆ ಎಲ್ಲ ಬಿಗ್ ಬಾಸ್ ಮುಗಿದ್ಮೇಲೆ 11 ಗಂಟೆಗೆ ಮಲಗ್ತಾರೆ, 12 ಗಂಟೆಗೆ ಮಲಗ್ತಾರೆ. ನೀವು ಎಷ್ಟೆಷ್ಟು ಲೇಟಾಗಿ ಮಲಗ್ತಿರೋ ಕಿಡ್ನಿ ಎನರ್ಜಿ ಅಷ್ಟು ಕಡಿಮೆ ಆಗ್ತಾ ಬರುತ್ತೆ. ವೆರಿ ಸಿಂಪಲ್. ನಿಮ್ಗೆ 7 ಗಂಟೆಗೆ ಮಲಗಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ 9-9:30 ಮಲಗಿ. ಬೇಗ ಹೇಳಿ. ನೀವು ಎಷ್ಟು ಲೇಟಾಗಿ ಎದ್ದಾಳ್ತಿರೋ ಕಿಡ್ನಿ ಫೈರ್ ಕಮ್ಮಿ ಆಗ್ತಾ ಬರುತ್ತೆ. ಎಲ್ಲರಿಗೂ ಹೇಳ್ತೀನಿ ನೋಡಿ, ಫರ್ಟಿಲಿಟಿ ಕಡಿಮೆ ಚೆನ್ನಾಗಿರ್ಬೇಕಂದ್ರೆ ಮೇಕ್ ಶೂರ್ ದಟ್ ನೀವು 6-6:30 ಒಳಗೆ ಎದ್ದಾಳಬೇಕು. 5-5:30 ಒಳಗೆ ಎದ್ದಾಳಿದ್ರೆ ಇನ್ನೂ ಸೂಪರ್. 5 ಗಂಟೆಗೆ ಎದ್ದಾಳಿದ್ರೆ ಸೂಪರ್. ಆಗಿಲ್ಲ ಅಂದರೆ 6 ಗಂಟೆಗೆ ಆದರೆ ಎದ್ದಾಳಿ. ನೀವು 7 ಗಂಟೆ 8 ಗಂಟೆ 9 ಗಂಟೆಗೆ ಎದ್ದಾಳ್ತೀನಿ ಅಂದರೆ ನೀವು ಲೇಟಾಗಿ ಎದ್ದಾಳಿದಷ್ಟು ನಿಮ್ಮ ದೇಹದ ಬಿಸಿ ಕಡಿಮೆ ಆಗ್ತಾ ಬರುತ್ತೆ. ದೇಹದ ಬಿಸಿ ಕಡಿಮೆ ಆಗಿದೆ ಅಂದರೆ ಸ್ಪರ್ಮು ಎಗ್ಗು ಎಲ್ಲ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಲೈಫ್ ಸ್ಟೈಲು ಇಂಪಾರ್ಟೆಂಟು. ಮತ್ತು ನೀವು ತಿನ್ನೋ ಎಲ್ಲ ಫುಡ್ಡು ರಿಪ್ರೊಡಕ್ಟಿವ್ ಇಲ್ಲ, ಹೈಬ್ರಿಡ್. ಒಂದು ಸತಿ ಬೆಳಿತೀರ ಮತ್ತೆ ಬೀಜನ ಹೋಗಿ ತರಬೇಕು, ಅದೇ ಬೀಜ ವರ್ಕ್ ಆಗಲ್ಲ. ನೀವು ತಿನ್ನೋ ಫುಡ್ಡಿಗೆ ರೀಪ್ರೊಡಕ್ಟಿವಿಟಿ ಇಲ್ಲ ಅಂದರೆ ನಿಮ್ಗೆ ಎಲ್ಲಿಂದ ರೀಪ್ರೊಡಕ್ಟಿವಿಟಿ ಬರಬೇಕು ಅಲ್ವಾ? ಸೊ ಈ ಒಂದು ಕಲರ್ ಥೆರಪಿ ಬುಕ್ಕಲ್ಲಿ ಇನ್ಫರ್ಟಿಲಿಟಿಗೆ, ಮೊರ್ಟ್ಯಾಲಿಟಿಗೆ, ಇಂಪಾರ್ಟೆನ್ಸಿಗೆ ಮತ್ತು ಒಂದು ಎರೆಕ್ಷನ್ ಡಿಸ್ಫಂಕ್ಷನ್ಗೆ ಎಲ್ಲದಕ್ಕೂ ಕಲರ್ಸ್ ಇದೆ. ಈ ಸರಿ ತುಂಬ ಹೆಚ್ಚಿನ ಪ್ರೋಟೋಕಾಲ್ಸ್, 200ಕ್ಕಿಂತ ಹೆಚ್ಚಿನ ಪ್ರೋಟೋಕಾಲ್ಸನ್ನು ಸವಿವರವಾಗಿ ಕೊಟ್ಟಿದ್ದೀವಿ. ಜನರು ಇದನ್ನು ಯೂಸ್ ಮಾಡ್ಕೋಬೋದು. ಇದ್ರ ಜೊತೆ ನಮ್ಮ ಕ್ಲಾಸ್ ಅಟೆಂಡ್ ಆದ್ರಿಗೇನಾಗಿ ಇನ್ಡೆಪ್ತ್ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವ್ಯಾವ ಪ್ರೋಟೋಕಾಲ್ಸ್. ಇದು ಕರ್ನಾಟಕದಲ್ಲಿ, ಇಂಡಿಯಾದಲ್ಲೇ ಫಸ್ಟ್ ವರ್ಕ್ಶಾಪ್ ಕಲರ್ ಥೆರಪಿ ಪ್ರಾಕ್ಟಿಕಲ್ಸ್ ಮಾಡ್ತಿರೋದು. ಸರ್, ಈಗ ಎಲ್ಲರೂ ಹೇಳ್ತಿದ್ದಾರೆ ಫಸ್ಟು ಕೋರ್ಸಿಗೆ ದುಡ್ಡು ಪೇ ಮಾಡಿಸ್ಕೊಂಡು ಆಮೇಲೆ ಕೋರ್ಸ್ ಮಾಡ್ತಾರೆ. ಬಟ್ ನೀವು ಫ್ರೀ ಕೋರ್ಸ್ ಮಾಡ್ತಿದ್ದೀರಾ. ಸೊ ನಿಮ್ಮ ಉದ್ದೇಶ ಸರ್? ಫ್ರೀ ಕೋರ್ಸ್ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಜನಸಾಮಾನ್ಯರಿಗೆ ತಲುಪಬೇಕು. ಇವಾಗ ಎಷ್ಟೋ ಸುಮ್ಮನೆ ಒಂದು ರೀಲ್ಸ್ ನೋಡ್ತಾರೆ, ಇದು ವರ್ಕ್ ಆಗುತ್ತೋ ಬಿಡುತ್ತೆ ಅಂತ ಸ್ಕಿಪ್ ಆಗಿಬಿಡ್ತಾರೆ. ಬಟ್ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿ ಈ ಥರ ವರ್ಕ್ ಆಗುತ್ತೆ ಅಂದಾಗ, ಮನದಟ್ಟಾದಾಗ, ಅವರು ಟ್ರೈ ಮಾಡಿದಾಗ, ರಿಸಲ್ಟ್ ಬಂದಾಗ ದೆನ್ ಇಟ್ ಗೋಸ್. ಇದು ಜನಸಾಮಾನ್ಯನಿಗೆ ತಲುಪಬೇಕು. ಇವತ್ತು ಒಬ್ಬ ಕೂಲಿ ಕಾರ್ಮಿಕರು, ಆಟೋ ಡ್ರೈವರ್ಸು, ರೈತರು, ಅವ್ರ ಇನ್ಕಮು ತಿಂಗಳಿಗೆ 10,000 ಇರಲ್ಲ. ಬಟ್ ಒಂದು ಹಾಸ್ಪಿಟ್ಲಿಗೆ ಹೋದ್ರಿಗಿನಾಗಿ 5-6 ಸಾವಿರ ಬಿಲ್ ಆಗುತ್ತೆ. ಬೇರೆ ವಿಧಿನೇ ಇಲ್ಲ. ನಮ್ಮ ಹತ್ರ 2ನೇ ಚಾಯ್ಸೇ ಇಲ್ಲ. ಆ 2ನೇ ಚಾಯ್ಸ್ ಕೊಡಬೇಕಂತಲೇ ಬಸವ ಅಕಾಡೆಮಿ ಇರೋದು. ನಾವು ಕೊಡೋ ಎಲ್ಲ ಅಕ್ಯುಪಂಚರ್ ಆ್ಯಂಡ್ ಕಲರ್ ಥೆರಪೀಸ್, ಆರಿಕ್ಯುಲರ್ ಥೆರಪಿ, ಎಲ್ಲ ಆಲ್ಟರ್ನೇಟಿವ್ ಥೆರಪೀಸ್ನ ನೀವು ₹1 ಖರ್ಚಿಲ್ಲದೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಮನೇಲೇ ಕೂತ್ಕೊಂಡು ನಮ್ಮ ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನೆಲ್ಸ್ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಬಂದು ಇವಾಗ ಸುಮಾರು ಜನ ಲೆಫ್ಟ್ ಹ್ಯಾಂಡ್ ಪೇಯ್ನ್ ಅಂತ ಹೇಳ್ತಾರೆ. ಸೊ ಪೇಯ್ನ್ ರಿಲೀಫ್ ಆಗುತ್ತೆ ಮತ್ತೆ ಬರುತ್ತೆ, ಹೋಗಿಲ್ಲ ಅಂತಲ್ಲ, ಹೋಗುತ್ತೆ ಮತ್ತೆ ಬರುತ್ತೆ. ಏನು ಪ್ರಾಬ್ಲಮ್ ಇರ್ಬೋದು? ಸೊ ಲೆಫ್ಟ್ ಹ್ಯಾಂಡಲ್ಲಿ ಎಲ್ಲಿ ಬರುತ್ತೆ ಪೇನ್ ಅನ್ನೋದು ಇಂಪಾರ್ಟೆಂಟ್. ಶೋಲ್ಡರ್ ಹತ್ರ. ಶೋಲ್ಡರ್. ಓಕೆ. ಸೊ ಇಲ್ಲಿ ಶೋಲ್ಡರಿಗೆ ಬರೋದು ಒಂದು ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಬರುತ್ತೆ, ಇನ್ನೊಂದು ಈ ಕಡೆಯಿಂದ ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಬರುತ್ತೆ. ಈ ಎರಡೂ ಮೆರಿಡಿಯನಲ್ಲಿ ಚೀಫ್ ಫ್ಲೋ ಕಡಿಮೆ ಆದಾಗ ನಿಮಗೆ ಲೆಫ್ಟ್ ಶೋಲ್ಡರ್ ಫ್ರೋಜನ್ ಆಗ್ಬೋದು, ಪೇನ್ ಆಗ್ಬೋದು. ಸೊ ಅದಕ್ಕೊಂದು ಬೆಸ್ಟ್ ಪಾಯಿಂಟ್ ಅಂದರೆ ಇಲ್ಲಿ ನೋಡಿ LI4. ಇದನ್ನು 20 ಟೈಮ್ಸ್ ಎಡಗೈ ಮತ್ತು ಬಲಗೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಎರಡೂ ತೋರು ಬೆರಳಿಗೆ 3ನೇ ಜಾಯಿಂಟಿಗೆ ಒಂದು ದಿವಸ ಆರೆಂಜ್ ಕಲರ್ ಹಾಕಿ, ಒಂದು ದಿವಸ ಸ್ಕೈ ಬ್ಲೂ ಕಲರ್ ಹಾಕಿ, ಇದನ್ನು 2 ಇಲ್ಲ 3 ವಾರಗಳ ಕಾಲ ಮಾಡ್ತಾ ಬನ್ನಿ. ಈ ಪ್ರೆಷರ್ ಪಾಯಿಂಟ್ ಕೊಡಿ, ಈ ಕಲರ್ಸ್ ಮಾಡ್ತಾ ಬನ್ನಿ. ಯಾವಾಗ ಇಲ್ಲಿ ಮೆರಿಡಿಯನ್ ಲೆವೆಲ್ ಸರ್ಕ್ಯುಲೇಷನ್ ಆಗುತ್ತೋ ವಾಸಿ ಆಗ್ತಾರೆ. ಮಂಡಿ ನೋವು ಸರ್, ಸುಮಾರು ಪ್ರೋಟೋಕಾಲ್ ಕೊಟ್ಟಿದ್ದೀರಾ, ಬಟ್ ಆದರೂ ಕೂಡ ಮಂಡಿ ನೋವು ರಿಪೀಟ್ ಬರ್ತಿದ್ದಾರೆ. ಆಮೇಲೆ ಆಫ್ಟರ್ ಸರ್ಜರಿ ಆದಮೇಲೂ ತುಂಬ ಜನ ಸಫರ್ ಆಗ್ತಿದ್ದಾರೆ ಮಂಡಿ ನೋವಿಂದ. ಮಂಡಿ ನೋವು ಯಾರಿಗಾದರೂ ಮಂಡಿ ನೋವಿದೆ ಅಂದರೆ ದಿಸ್ ಇಸ್ ದ ಬಾಡಿ ರಿಫ್ಲೆಕ್ಸ್. ಇವೆರಡು ಕಾಲು, ಇವೆರಡು ಕೈ, ಇದು ತಲೆ ಭಾಗ, ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗ. ಸೊ ನೋಡಿ, ಕಾಲಲ್ಲಿ 3 ಜಾಯಿಂಟ್, ಒಂದು ತೊಡೆ ಸಂದು, ಒಂದು ಮಂಡಿ, ಒಂದು ಆ್ಯಂಕಲ್. ಇದು ಆ್ಯಂಕಲ್ ಜಾಯಿಂಟು, ಇದು ನೀ ಜಾಯಿಂಟು, ಇದು ಫೆಮೊರಲ್ ಜಾಯಿಂಟ್. ಸೊ ಇಲ್ಲಿ ನೀ ಬರುತ್ತೆ. ಸೊ ಈ ನೀ ಜಾಯಿಂಟಿಗೆ ವೆರಿ ಸಿಂಪಲ್, ನಿಮಗೆ ಪೇನ್ ಇತ್ತು ಅಂದ್ಕೊಳ್ಳಿ, ಸ್ಕೈ ಬ್ಲೂ ಕಲರ್ ಹಾಕಿ. ಮಡ್ಚಕ್ಕೆ ಬಂದಿಲ್ಲ ಅಂದ್ಕೊಳ್ಳಿ, ಪರ್ಪಲ್ ಹಾಕಿ. ಅಲ್ಲಿ ಏನಾದ್ರು ನೀರು ಕಡಿಮೆ ಆಗಿದೆ, ಟಕ್ ಟಕ್ ಸೌಂಡ್ ಬರ್ತಾ ಇದೆ ಅಂದರೆ ಗ್ರೀನ್ ಕಲರ್ ಹಾಕಿ. ಮೂಳೆ ಸೌದೋಗ್ಬಿಟ್ಟಿದೆ ಅಂತಂದ್ರಿಗಿನಾಗಿ ಯೆಲ್ಲೋ ಕಲರ್ ಹಾಕಿ. 4 ಕಲರ್ ಆಪ್ಷನ್ ನಿಮಗೆ ಕೊಟ್ಬಿಟ್ಟಿದ್ದೀನಿ. ಓಕೆ, ಯು ಟ್ರೈ, ರಿಸಲ್ಟ್ಸ್ ಪಕ್ಕ ಬರುತ್ತೆ. ಓಕೆ. ಇದ್ರ ಜೊತೆಗೆ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಗೊತ್ತಾ, ಮಂಡಿ ನೋವಿದ್ರೆ 3 ಪಾವ್ ಅಕ್ಕಿ, 1 ಪಾವ್ ನವಣೆ ಮಿಕ್ಸ್ ಮಾಡಿ. ನವಣೆ ಏನು ಮಾಡುತ್ತೆ ಅಂದರೆ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ. ಯಾವಾಗ ಮೊಣಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಬ್ಲಡ್ಡಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನೀವು ಊಟ ಮಾಡಿದ್ದು, ಉಸಿರಾಟ ಇರೋದು, ಮಿನರಲ್ಸ್ ಎಲ್ಲ ಬ್ಲಡ್ಡಲ್ಲಿರೋದು.
ಯಾವಾಗ ಎಲ್ಲ ಆಹಾರ ಆ ಒಂದು ಜಾಯಿಂಟಿಗೆ ಸಿಗುತ್ತೋ ಅದು ತನಿಗೆ ತಾನೇ ವಾಸಿ ಆಗ್ತಾ ಬರುತ್ತೆ. ಹಿಪ್ ಜಾಯಿಂಟ್ ಪೇಯ್ನ್ಸ್, ಹಿಪ್ ಜಾಯಿಂಟ್. ಸೊ ಹಿಪ್ ಜಾಯಿಂಟ್ ಮೋಸ್ಟ್ ಆಫ್ ದಿ ಪೀಪಲಿಗೆ ಆಗೋದು ಇಟ್ಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಮಾಯ್ಶ್ಚರ್. ಸೊ ದೇಹಕ್ಕೆ ಮಾಯ್ಶ್ಚರ್ ಕೊಡೋಂಥ ಒಂದು ಪಾಯಿಂಟ್ ಇದೆ, ಇಟ್ಸ್ ಅ ಸ್ಪ್ಲೀನ್ 6. ನಿಮ್ಮ ಆ್ಯಂಕಲ್ ಜಾಯಿಂಟಿಂದ 4 ಬಿಟ್ಟು ಮೇಲ್ಗಡೆ ಈ ಸ್ಪ್ಲೀನ್ 6 ಪಾಯಿಂಟನ್ನು ಎರಡೂ ಕಾಲಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡಿ, ಮತ್ತು ಎರಡೂ ಉಂಗುರ ಬೆರಳು ಮಧ್ಯದ ಜಾಯಿಂಟಿಗೆ 2 ದಿವಸ ಯೆಲ್ಲೋ ಕಲರು 2 ದಿವಸ ಸ್ಕೈ ಬ್ಲೂ ಕಲರ್ ಹಾಕಿ ವಿತಿನ್ 2 to 3 ವೀಕ್ಸಲ್ಲಿ ನಿಮಗೆ ಹಿಪ್ ಜಾಯಿಂಟ್ ಪೇನ್ ಕಡಿಮೆ ಆಗ್ತದೆ. ಅಪ್ಪರ್ ಬ್ಯಾಕ್ ಪೇಯ್ನ್. ಅಪ್ಪರ್ ಬ್ಯಾಕ್ ಪೇನ್. ಸೊ ಅಪ್ಪರ್ ಬ್ಯಾಕ್ ಪೇನ್ನ ನಮಗೆ ಏನೇ ಪ್ರಾಬ್ಲಮ್, ಯಾರಿಗೆ ಏನೇ ಪ್ರಾಬ್ಲಮ್ ಅಂದರೆ ನಾನು ಬೆನ್ನು ನೋಡ್ತೀನಿ, ಎಲ್ಲಿ ಪ್ರಾಬ್ಲಮ್? ಅಪ್ಪರ್ ಬ್ಯಾಕಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ಇಲ್ಲಿ ಯಾವ್ದು ಪ್ರಾಬ್ಲಮ್ ಇರುತ್ತೆ? ಲಂಗ್ಸು ಹಾರ್ಟ್ ಅಷ್ಟೇ, ಬೇರೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಓಕೆ, ಅದೇ ಮಧ್ಯದ ಬೆನ್ನಲ್ಲಿ ತೊಂದರೆ ಇತ್ತು, ಅದು ಇಚ್ಚಿಂಗ್ ಇರ್ಬೋದು, ಕಲರ್ ಚೇಂಜ್ ಆಗಿರ್ಬೋದು, ಪೇನ್ ಇರ್ಬೋದು, ಓಲ್ಡಿಂಗ್ ಇರ್ಬೋದು, ಕ್ಯಾಚ್ ಆಗಿರ್ಬೋದು. ನಡು ಬೆನ್ನಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಅದು ಲಿವರ್ ಇರ್ಬೋದು, ಸ್ಟಮಕ್ ಇರ್ಬೋದು, ಸ್ಪ್ಲೀನ್ ಇರ್ಬೋದು. ಕೆಳ ಬೆನ್ನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ನನಗೆ ಆ ಕೆಳ ಬೆನ್ನನ್ನು ಕವರ್ ಮಾಡೋದು ಅಲ್ಲಿ ಇರ್ತಕ್ಕಂಥ ಆರ್ಗನ್ ಯಾವುದಂದರೆ ಮೂತ್ರಪಿಂಡಗಳು, ಕಿಡ್ನಿ ಮೆರಿಡಿಯನ್. ಸೊ ಕಿಡ್ನಿ ಚಿ ಡಿಫಿಷಿಯನ್ಸಿ ಇದ್ದರೆ ಸೊಂಟ ನೋವು ಬರುತ್ತೆ, ಸ್ಟಮಕ್ ಚಿ ಆರ್ ಲಿವರ್ ಚಿ ಪ್ರಾಬ್ಲಮ್ ಇತ್ತು ಅಂತಂದರೆ ಮಧ್ಯ ಬೆನ್ನು ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಚಿ ಡಿಫಿಷಿಯನ್ಸಿ ಆರ್ ಲಂಗ್ ಚಿ ಡಿಫಿಷಿಯನ್ಸಿ ಇದ್ದರೆ ಅಪ್ಪರ್ ಪ್ರಾಬ್ಲಮ್ ಇರುತ್ತೆ. ಆ ರೆಸ್ಪೆಕ್ಟಿವ್ ಆರ್ಗನ್ನ ನಾವು ಟ್ರೀಟ್ ಮಾಡೋದ್ರಿಂದ, ಕಲರು ಮತ್ತು ಪ್ರೆಷರ್ ಪಾಯಿಂಟ್ಸನ್ನು ಮಾಡೋದ್ರಿಂದ ಸಂಪೂರ್ಣವಾಗಿ ವಾಸಿ ಆಗ್ಬೋದು. ಬಟ್ ಆಹಾರ, ವಿಹಾರ, ರೆಸ್ಟು, ನಿದ್ದೆ, ಲೈಫ್ ಸ್ಟೈಲ್ ಇದನ್ನು ಕರೆಕ್ಷನ್ ಮಾಡ್ಕೋಬೇಕು. ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಇದನ್ನು ಮಾಡಿದಾಗ ವಾಸಿ ಆಗ್ತೀಯಾ 3 ತಿಂಗಳು 6 ತಿಂಗಳು ಬಿಟ್ಟು ಮತ್ತೆ ಬರುತ್ತೆ. ಸರಿನಾ? ಥ್ಯಾಂಕ್ ಯು. ನಮ್ನೆಸ್ಸು ಸರ್, ತುಂಬ ಜನ ನಮ್ನೆಸ್ ಅಂತ ಹೇಳ್ತಾರೆ. ಕೂತಲ್ಲೇ ಕಾಲು ಹಿಡ್ಕೊತು, ಕೈ ಹಿಡ್ಕೊತು, ಮಲಗಿದ್ದೆ ಒಂದು ಕಡೆ ಬಾಡಿ ಪೂರ್ತಿ ನಮ್ನೆಸ್ ಆಯಿತು ಅಂತೇಳಿ ಹೇಳ್ತಾರೆ, ಅದಕ್ಕೆ? ಸೊ ನಮ್ನೆಸ್ ಆಗ್ತಿದೆ ಅಂದರೆ 2 ಕಾರಣ ಇರುತ್ತೆ. ಮೊದಲನೇ ಕಾರಣ ಬಂದ್ಬಿಟ್ಟು ಬ್ಲಡ್ ಡಿಫಿಷಿಯನ್ಸಿ, ರಕ್ತ ಕಡಿಮೆ ಆದಾಗ ನಿಮಗೆ ನಮ್ನೆಸ್ ಆಗುತ್ತೆ. ಸೊ ಅವರು ರಕ್ತ ಕಡಿಮೆ ಇದ್ದು ನಮ್ನೆಸ್ ಆಗಿದ್ದರೆ ಬಲಗೈ ಉಂಗುರ ಬೆರಳು 3rd ಜಾಯಿಂಟಿಗೆ ರೆಡ್ ಕಲರ್ ಹಾಕಿ, ಎಡಗೈ ಉಂಗುರ ಬೆರಳು 2nd ಜಾಯಿಂಟಿಗೆ ಆರೆಂಜ್ ಹಾಕಿ. ಆರೆಂಜ್ ಇದು ರೆಡ್ಡು, ಇದು ಆರೆಂಜ್ ಕಲರ್ ಹಾಕೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಮ್ನೆಸ್ ಕಮ್ಮಿ ಆಗುತ್ತೆ. ಬಟ್ ಇನ್ನೂ ತುಂಬ ಜನಕ್ಕೆ ನಮ್ನೆಸ್ ಆಗೋದು ಯಾವಾಗ ಅಂತಂದರೆ ಸ್ಪ್ಲೀನ್ ಯಾಂಗ್ ಡಿಫಿಷಿಯನ್ಸಿ. ಅಂದರೆ ಸ್ಪ್ಲೀನ್ ಆ್ಯಂಡ್ ಪ್ಯಾಂಕ್ರಿಯಸ್, ಈ ಡೈಜೆಷನ್ ಕಂಟ್ರೋಲ್ ಮಾಡ್ತಕ್ಕಂಥ ವೈಟಲ್ ಆರ್ಗನ್ಸ್ ಏನಿದ್ದಾವೆ, ಈ ಒಂದು ಮೆರಿಡಿಯನಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆದಾಗ ನಿಮಗೆ ನಮ್ನೆಸ್ ಬರುತ್ತೆ. ಸೊ ಅಂಥವರು ನೋಡಿ, ಎಡಗೈ ಮಧ್ಯದ ಬೆರಳು 2ನೇ ಜಾಯಿಂಟು ಈ ಎಂಡ್ ಆಫ್ ದಿ ಲೈನ್, ಈ ಲೈನ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಒಂದು ಆರೆಂಜ್ ಡಾಟ್ ಹಾಕಿ, ಇದನ್ನು ಡೈಲಿ ಒಂದು ಅರ್ಧ ಗಂಟೆ ಒಂದು 2 ವಾರ ಹಾಕಿದರೆ ನಮ್ನೆಸ್ಸಿಂದ ಆಚೆ ಬರ್ತಾರೆ. ಸೊ ನಮ್ನೆಸ್ಸಿಂದ ಆಚೆ ಬರಬೇಕಾದ್ರೆ ಅದು ಆದಷ್ಟು ಸ್ವೀಟನ್ನು ಸ್ಟಾಪ್ ಮಾಡಿ. ಅಡಿನೈಡ್ಸ್ ಆಪ್ರೇಷನ್ ಮಾಡಿಸಿರ್ತಾರೆ, ಬಟ್ ಮತ್ತೆ ಗ್ರೋತ್ ಆಗ್ತಿರುತ್ತೆ, ಅದಕ್ಕೇನು ಹೇಳ್ತಾರೆ? ಸೊ ಅಡಿನೈಡ್ಸ್ ಅಂದರೆ ಇಟ್ಸ್ ಅ ಲಂಗ್ ಚಿ ಡಿಫಿಷಿಯನ್ಸಿ. ಸೊ ಎಲ್ಲ ಮೊದಲನೇ ಜಾಯಿಂಟ್ಸಿಗೆ ಓಕೆ ನೀವು ಟ್ರೀಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾದ್ರು ಪೇನ್ ಇತ್ತು ಅಂದರೆ ನೀವು ಸ್ಕೈ ಬ್ಲೂ ಕಲರ್ ಕೊಡಬೇಕು ತೋರು ಬೆರಳು ಮತ್ತು ಕಿರು ಬೆರಳಿಗೆ. ಅಲ್ಲಿ ಏನಾದ್ರು ಸ್ವೆಲ್ಲಿಂಗ್ ಆಗಿತ್ತು ಅಂದ್ರೆಗಿನಾಗಿ ಬಲಗೈ ಕಿರು ಬೆರಳಿಗೆ ಡಾರ್ಕ್ ಬ್ಲೂ ಕಲರ್ ಕೊಡಬೇಕು, ಡಿಪೆಂಡಿಂಗ್. ಸೊ ಅಲ್ಲಿ ಉಗುಳು ನುಂಗಕ್ಕೆ ಕಷ್ಟ ಆಗ್ತಿತ್ತು ಅಂತಂದ್ರೆಗಿನಾಗಿ ಎಡಗೈ ಮಧ್ಯದ ಬೆರಳಿಗೆ ರೆಡ್ ಕೊಡಬೇಕು. ಸೊ ಬೇಸ್ಡ್ ಆನ್ ದ ಸಿಮ್ಟಮು ಈ ಮೊದಲನೇ ಜಾಯಿಂಟಿಗೆ ಕಲರ್ಸ್ ಚೇಂಜ್ ಮಾಡ್ತಾ ಹೋಗ್ತೀವಿ.